ಇವರು ಇತ್ತೀಚೆಗೆ ಈ ಒಂದು ಗುಹೆಗಳಿಂದ ಹೊರಬಂದು ಮಾನವ ಜೀವನವನ್ನು ಕಂಡುಕೊಳ್ತಿದ್ದಾರೆ. ಈ ಪಾತ್ರೆ ಗೀತ್ರೆಗಳನ್ನ ಯೂಸ್ ಮಾಡೋದು ಹೆಂಗೆ, ಟಾಯ್ಲೆಟ್ ಯೂಸ್ ಮಾಡೋದು ಹೆಂಗೆ ಅದನ್ನೆಲ್ಲ ಇತ್ತೀಚೆಗೆ ಕಲ್ತ್ಕೊಂಡಿರುವಂತಹ ಯುವಕರಾದ್ರಿಂದ ಮತ್ತೆ ಕಾಡಿನ ಕಡೆಗೆ ಸಂತೋಷದಿಂದ ನುಗ್ತಿದ್ದಾರೆ. ಜರ್ನಿ ಸ್ಟಾರ್ಟಾ? ಜ್ಞಾಪಕ ಇರಲಿ, ನನ್ನ ಜೊತೆ ಜರ್ನಿ ಮಾಡ್ತಿದ್ಯಾ? ಹೇ ವ್ಯೂವರ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ನಮ್ಮ ಪಯಣದಲ್ಲಿ ಕುದುರೆಮುಖದ ಭಗವತಿ ಘಾಟ್ ಸೆಕ್ಷನಲ್ಲಿರೋ ಇನ್ನೊಂದು ಫೇಮಸ್ ಟ್ರೆಕ್ಕಿಂಗ್ ಆದಂಥ ಗಂಗಡಿಕಲ್ಲು ಟ್ರೆಕ್ಕಿಂಗ್ ಕಡೆಗೆ ಹೋಗ್ತಾ ಇದ್ವಿ. ಸರಿಸುಮಾರು 6 ಮಂತ್ ಆದಮೇಲೆ ನಾವು ವೆಸ್ಟರ್ನ್ ಘಾಟ್ನ ಇನ್ನೊಂದು ಟ್ರೆಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ವೀಕೆಂಡಲ್ಲಿ ಹೋದರೆ ಓವರ್ ಕ್ರೌಡ್ ಇರುತ್ತೆ ಅಂತ ಗುಂಪಲ್ಲಿ ಗೋವಿಂದ ಆಗೋದು ಬೇಡ ಅಂತ ವೀಕ್ ಡೇಸ್ ಆದಂಥ ಮಂಡೇ ಈ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡೋಕ್ಕೆ ಹೊರಟ್ವಿ. ಮ್ಯಾಂಗ್ಳೂರಿಂದ ಕುದುರೆಮುಖಕ್ಕೆ ಜರ್ನಿ ಅಂತೂ ಆಸಮ್ ಆಗಿತ್ತು. ಆದರೆ ಒಂದು ವಿಷಯನ ನಾನು ಇಲ್ಲಿ ಹೇಳಲೇಬೇಕು. ಅದೇನಂತ ಅಂತಂದರೆ, ಮಂಗಳೂರಿಂದ ಕುದುರೆಮುಖಕ್ಕೆ ಹೋಗಬೇಕಾದ್ರೆ ಕಾರ್ಕಳದ ಮಾಳಾ ಘಾಟ್ವರೆಗೂ ಒಂದು ಒಳ್ಳೆ ಸಿಟಿ ಸರೌಂಡ್ ಜರ್ನಿ ಅಂತ ಆಗುತ್ತೆ. ಆದರೆ ಮಾಳಾ ಘಾಟ್ನ ದಾಟಿದ ಮೇಲೆ ಬರುವಂಥ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಪ್ರೋನ್ ಏರಿಯಾ ಅಂತೂ ಹೌದು. ಹಾಗಾಗಿ ನಾನು ಹೋಗಬೇಕಾದ್ರೆ ಯಾರೋ ಒಬ್ಬ ನತದೃಷ್ಟ ಅವ್ನು ರೇಸ್ ಕಾರ್ನ ಆಲ್ರೆಡಿ ಧರೆಗೆ ಹತ್ತಿಸಿ ಬಾಲಕ್ಕೊಂದು ಸೋಪ್ ಸಿಕ್ಸಿ ಹೋಗ್ಬಿಟ್ಟಿದ್ದ. ಇನ್ನು ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಟ್ರೆಕ್ ಎಂಟ್ರೆನ್ಸ್ನ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 10:30 ಆಗಿತ್ತು. ಸೊ ವೀಕೆಂಡ್ಸ್ ಆಗಿದ್ದರಿಂದ ನಾವು ವರ್ಕೌಟ್ ಆಗಿ ಟ್ರೆಕ್ಕಿಂಗಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಬರಲಿಲ್ಲ. ಸೊ ಅದನ್ನ ನೋಡಿ ಮನಸ್ಸಿಗಂತೂ ಒಂಥರ ಖುಷಿಯಾಗಿದ್ದಂತೂ ನಿಜ. ಯಾಕಂದರೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಅದೇ ಸಹ. ಇನ್ನು ಟ್ರೆಕ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಬೇಕಾದ್ರೆ, ಈ ಟ್ರೆಕ್ಕು ಲೊಕೇಟ್ ಆಗಿರುವಂಥದ್ದು ಚಿಕ್ಕಮಗಳೂರಿನ ಕುದುರೆಮುಖದ ಭಗವತಿ ಘಾಟ್ ಸೆಕ್ಷನ್ ರೀಸನ್ನಲ್ಲಿ. ಇದು ಕುದುರೆಮುಖದ ನ್ಯಾಷನಲ್ ಪಾರ್ಕ್ನ ಬಫರ್ ಝೋನ್ ಏರಿಯಾದಲ್ಲಿ ಬರುತ್ತೆ. ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಲ್ಸೋ. ಇಟ್ಸ್ ಅಪ್ರಾಕ್ಸಿಮೇಟ್ಲಿ 3000 to 3500 ಫೀಟ್ ಅಬೌವ್ ದ ಸೀ ಲೆವೆಲ್ ಅಂತ ಹೇಳ್ತಾರೆ. ಇನ್ನು ಟ್ರೆಕ್ ಡಿಸ್ಟೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದು ಆಲ್ಮೋಸ್ಟ್ 10 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಟ್ರೆಕ್ಕಿಂಗ್ ಟ್ರಯಲ್. ಈಚ್ ಸೈಡ್ ಆಲ್ಮೋಸ್ಟ್ 5 ಕಿಲೋಮೀಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಡಿಫಿಕಲ್ಟಿ ಲೆವೆಲ್ ಬಗ್ಗೆ ಹೇಳೋದಾದರೆ, ಇಟ್ಸ್ ಕೈಂಡ್ ಆಫ್ ಈಸಿ ಟು ಮಾಡರೇಟ್ ಟ್ರಯಲ್ ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿಂದ ನಾವು ನೋಡ್ಕೊಂಡು ಬಂದಿರುವಂಥ ದಾರಿ ಇದೆ. ನೋಡ್ತಾ ಇದ್ರೆ ವ್ಯೂ ಹೇಗಿದೆ ಅಂತ. ಫಾಗ್ ಕ್ಲಿಯರ್ ಆಗೋವರೆಗೂ ಅಷ್ಟೇ ಈ ವ್ಯೂ ನಿಮಗೆ ಸಾಧಾರಣವಾಗಿ ಕಾಣುತ್ತೆ. ಒಂದು ಸಾರಿ ಫಾಗ್ ಕ್ಲಿಯರ್ ಆದರೆ ಒನ್ ಆಫ್ ದಿ ಅಮೇಝಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಕುದುರೆಮುಖ ಸುತ್ತಮುತ್ತ. ಇದು ನಮ್ಮ ಟ್ರೂಪು. ಇಲ್ಲಿ ಬಂದು ನಿಂತ್ಕೊಂಡು ನಾವು ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಳ್ತಾ ಇದ್ದೀವಿ. ಟೀ ಇಲ್ಲ, ಬಿಸ್ಕೆಟ್ ಮಾತ್ರ. ಬಿಸಿನೀರು ಬ್ರೇಕು. ನಮ್ಮ ಹುಡುಗ ಬಾವಿಲಿರೋ ಬಿಸಿನೀರನ್ನ ಹಾಗೆ ಕುದಿಸಿ ಬಾಟ್ಲಿ ಹಾಕೊಬಂದವನೆ. ಕುಡಿಯೋಕ್ಕಂತ ಆಗ್ತಿಲ್ಲ. ಜಿಡಿ ಮಳೆ ಹಿಡಿದಿದ್ದರಿಂದ ವೆದರ್ ಅಂತೂ ಮುಂಜಾನೆ 7 ಗಂಟೆ ವೆದರ್ ಇದ್ದಂಗಿತ್ತು. ಸೊ ಹೊತ್ತು ಹೋಗ್ತಾ ಇರೋದೇ ಗೊತ್ತಾಗ್ತಾ ಇರಲಿಲ್ಲ. ಈ ಪ್ಲಾಸ್ಟಿಕ್ ತಂದಿರೋ ಟೀಮ್ ನಮ್ದಲ್ಲ ಇದು. ಅದ್ರ ಜೊತೆ ನಾವು ಅದರೊಳಗಿರೋ ಐಟಮ್ಸ್ಗಳು ಮಾತ್ರ ಯೂಸ್ ಮಾಡ್ಕೊಳ್ತೀವಿ. ಪ್ಲಾಸ್ಟಿಕ್ ನಮಗೆ ಬೇಡ. ಇದಂತ ಕಾಡಲ್ಲಿ ಸಿಗೋ ಹಣ್ಣು ಅಂತ ಹೇಳ್ತವ್ರೆ ಇದನ್ನು. ನೋಡಿ, ಉದುಗಿರುತ್ತೆ. ಬಂದವರು ಸ್ವಲ್ಪ ಕನ್ಫ್ಯೂಸ್ ಮಾಡೋಣ. ಈ ಹಣ್ಣು ಇಲ್ಲಿ ಕೆಳಗಡೆ ಬರ್ಬೇಕಾದ್ರೆ ನಿಮಗೆ ಒಂದು ಮರದಲ್ಲಿ ನೇತಾಡ್ತಿರುತ್ತೆ. ನೋಡಿ, ಭಯ ಆಗ್ತಿದ್ದಿಲ್ಲ ನಾವು ನೋಡೋದು ಕೆಳಗೂ ಕೂಡ. ಆ ಥರದೊಂದು ವ್ಯೂವಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಫಾಗ್ ಕವರ್ ಆಗಿರೋದ್ರಿಂದ ನಮ್ಗೆ ಏನೂ ಕಾಣಿಸ್ತಾ ಇಲ್ಲ. ಒನ್ ಆಫ್ ದ ಬೆಸ್ಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಿಮಗೆ. ದಟ್ ಟು ಸ್ಮಾಲ್ ಟ್ರೆಕ್ಕಿಂಗ್ ಕಂಪೇರ್ ಟು ನೇತ್ರಾವತಿ ಮತ್ತು ಕುರುಂಜಲಿಗೆಲ್ಲ. ಸೊ ನೋಡಬೇಕು, ಫಾಗ್ ಹೋಗ್ತಾ ಇದೆ, ಸುತ್ತ ಫಾಗ್ ಕವರ್ ಆಗಿದೆ. ಫಾಗ್ ಮೂವ್ ಆಗೋದು ಕೂಡ ನೋಡ್ಬೋದು. ದೂರದಲ್ಲಿ ನನ್ನ ಫ್ರೆಂಡ್ ಹೋಗ್ತಿದ್ದಾನೆ. 10 ಹೆಜ್ಜೆ ಮುಂದೆ ಇರ್ಬೋದು ಅವನು. ಅವನೇ ನೀಟಾಗಿ ಕಾಣಿಸ್ತಿಲ್ಲ ನನಗೆ ಎಷ್ಟು ಫಾಗ್ ಕವರ್ ಆಗಿದೆ ಈ ಏರಿಯಾದಲ್ಲಿ. You're right, man. Whatever you're doing is correct.
Alright, my dad. Good luck.